Hi friends, welcome to my YouTube channel. 2023 prelims question paper na ನೋಡ್ತಾ ಇದ್ವಿ. Question number 56. Consider the following pairs. Objects in space description. 1. Cupid's Gantt clouds of dust and gas in space. Nebulae star which brighten and dim periodically. Pulsars, meteor stars that are formed when massive stars run out of fuel and collapse. How many of the above pairs are correctly matched? Option A only 1, option B only 2, option C all 3, option D none. Correct answer option D none. Cupids, also called Cupid's variable or stars which brighten and dim periodically. Pairs 1 is not correctly matched. A nebula is a giant cloud of dust and gas in space. Some nebulas come from the gas and dust thrown out by the explosion of a dinged star, such as a supernova. Other nebulae or regions where new stars are beginning to form. Phase 2 is not correctly matched. Pulsars or rotating neutron stars observed to have pulses, a radiation at very regular intervals that typically range from milliseconds to seconds. Hence, pairs 3 is not correctly matched. ಇದೇ ಕ್ವಶನ್ನ ನಾವು ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಕನ್ನಡದಲ್ಲಿ ಯಾವ ಥರ ಇದೆ ಅಂದರೆ, ಪ್ರಶ್ನೆ ಸಂಖ್ಯೆ 56. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಬಾಹ್ಯಾಕಾಶದಲ್ಲಿರುವ ವಸ್ತುಗಳ ವಿವರಣೆ. ಸೇಪಿಡ್ಸ್ ಬಾಹ್ಯಾಕಾಶದಲ್ಲಿ ಧೂಳು ಮತ್ತು ಅನಿಲದ ದೈತ್ಯ ಮೋಡಗಳು. ನಿಹಾರಿಕೆಗಳು ನಿಯತಕಾಲಿಕವಾಗಿ ಪ್ರಕಾಶಮಾನವಾಗಿ ಮತ್ತು ಮಂದಾಗುವ ನಕ್ಷತ್ರಗಳು. ಪಲ್ಸರ್ಗಳು ಬೃಹತ್ ನಕ್ಷತ್ರಗಳು ಇಂಧನ ಖಾಲಿಯಾದಾಗ ಮತ್ತು ಕುಸಿದಾಗ ರೂಪುಗೊಳ್ಳುವ ನ್ಯೂಟ್ರಾನ್ ನಕ್ಷತ್ರಗಳು. ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ? ಕೇವಲ 1, ಕೇವಲ 2, ಕೇವಲ 3. ಎಲ್ಲ 3. ಆಪ್ಷನ್ ಡಿ ಯಾವುದೂ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದೂ ಇಲ್ಲ. ಹೇಗೆ ಅಂತ ಕನ್ನಡದಲ್ಲಿ ವಿವರಣೆನ ನೋಡ್ತಾ ಹೋಗೋಣ. ಸೇಪಿಡ್ ವೇರಿಯೇಬಲ್ಸ್ ಎಂದು ಕರೆಯಲ್ಪಡುವ ಸೇಪಿಡ್ಸ್ ನಕ್ಷತ್ರಗಳು ನಿಯತಕಾಲಿಕವಾಗಿ ಬೆಳಗುತ್ತವೆ ಮತ್ತು ಮಸುಕಾಗುತ್ತವೆ. ಆದ್ದರಿಂದ ಜೋಡಿ 1 ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ. ಇನ್ನು ನಿಹಾರಿಕೆಯು ಬಾಹ್ಯಾಕಾಶದಲ್ಲಿ ಧೂಳು ಮತ್ತು ಅನಿಲದ ದೈತ್ಯ ಮೋಡವಾಗಿದೆ. ಕೆಲವು ನಿಹಾರಿಕೆಗಳು ಸೂಪರ್ನೋವಾದಂತಹ ಸಾಯುತ್ತಿರುವ ನಕ್ಷತ್ರದ ಸ್ಫೋಟದಿಂದ ಹೊರಹಾಕಲ್ಪಟ್ಟ ಅನಿಲ ಮತ್ತು ಧೂಳಿನಿಂದ ಹೊರಬರ್ತವೆ. ಇತರ ನಿಹಾರಿಕೆಗಳು ಹೊಸ ನಕ್ಷತ್ರಗಳು ರೂಪುಗೊಳ್ಳಲು ಪ್ರಾರಂಭಿಸಿದ ಪ್ರದೇಶಗಳಾಗಿವೆ. ಆದ್ದರಿಂದ ಎರಡನೇದು ಕೂಡ ಸರಿಯಾಗಿ ಹೊಂದಾಣಿಕೆ ಆಗುವುದಿಲ್ಲ. ಪಲ್ಸರ್ಗಳು ತಿರುಗುವ ನ್ಯೂಟ್ರಾನ್ ನಕ್ಷತ್ರಗಳಾಗಿದ್ದು, ಇದು ಸಾಮಾನ್ಯವಾಗಿ ಮಿಲಿಸೆಕೆಂಡ್ಗಳಿಂದ ಸೆಕೆಂಡ್ಗಳವರೆಗೆ ಇರುವ ನಿಯತಕಾಲಿಕ ಮಧ್ಯಂತರದಲ್ಲಿ ವಿಕಿರಣದ ದ್ವಿದಳ ಧಾನ್ಯಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಜೋಡಿ 3 ಕೂಡ ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ. ನಾವು ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 57. Which one of the following countries has its own satellite navigation system? Option A Australia, option B Canada, option C Israel, option D Japan. Correct answer is option D. Japan is the country that has its own satellite navigation system. The system is called the quasi-zenith satellite system, and it is designed to augment the existing GPS system.
providing more accurate and reliable positioning and timing information within Japan and surrounding regions. Hence, option D is correct. So, Japan is right answer. ನೆಕ್ಸ್ಟ್ ಇದೇ ಕ್ವಶನ್ ನಾನು ಕನ್ನಡದಲ್ಲಿ ನೋಡ್ತಾ ಹೋಗೋಣ. ಕನ್ನಡದಲ್ಲಿ ಯಾವ ಥರ ಕೇಳಿದ್ದಾರೆ ಅಂತ. ಪ್ರಶ್ನೆ ಸಂಖ್ಯೆ 57. ಈ ಕೆಳಗಿನ ಯಾವ ದೇಶವು ತನ್ನದೇ ಆದ ಉಪಗ್ರಹ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಹೊಂದಿದೆ? ಆಯ್ಕೆ ಎ ಆಸ್ಟ್ರೇಲಿಯಾ, ಆಯ್ಕೆ ಬಿ ಕೆನಡಾ, ಆಯ್ಕೆ ಸಿ ಇಸ್ರೇಲ್, ಆಯ್ಕೆ ಡಿ ಜಪಾನ್. ಸರಿಯಾದ ಉತ್ತರ ಆಯ್ಕೆ ಡಿ ಜಪಾನ್. ಜಪಾನ್ ತನ್ನದೇ ಆದ ಉಪಗ್ರಹ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಹೊಂದಿರುವ ದೇಶವಾಗಿದೆ. ಈ ವ್ಯವಸ್ಥೆಯನ್ನು ಕ್ವಾಸಿಜೆನಿತ್ ಸ್ಯಾಟಲೈಟ್ ಸಿಸ್ಟಮ್ ಎಂದು ಕರೆಯಲಾಗುತ್ತದೆ ಮತ್ತು ಜಪಾನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚು ನಿಖರವಾದ ಮತ್ತು ವಿಶ್ವಾಸಾರ್ಹ ಸ್ಥಾನೀಕರಣ ಮತ್ತು ಸಮಯದ ಮಾಹಿತಿಯನ್ನು ಒದಗಿಸುವ ಅಸ್ತಿತ್ವದಲ್ಲಿರುತ್ತದೆ. GPS ವ್ಯವಸ್ಥೆಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ. ಆದ್ದರಿಂದ ಆಯ್ಕೆ ಡಿ ಸರಿಯಾಗಿದೆ. ಆಯ್ಕೆ ಡಿ ಅಂದರೆ ಜಪಾನ್ ದೇಶವು ಯಾವುದು ತನ್ನದೇ ಆದ ಉಪಗ್ರಹ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 58. Consider the following statements. 1. Ballistic missiles are jet propelled at subsonic speeds throughout their flights, while cruise missiles are rocket powered only on the initial phase of flight. 2. Agni 5 is a medium range supersonic cruise missiles, while BrahMos is a solid fueled intercontinental ballistic missile. Which one of the statements given above is or correct? Option A only 1, option B only 2, option C both 1 and 2, option D neither 1 nor 2. Correct answer option D. Cruise the missiles are jet propelled at subsonic speed throughout their flights, while ballistic missiles are rocket powered only in the initial phase of flight, after which they follow an arcing trajectory to the target. Statement 1 is not correct. Agni 5 is India long range surface ballistic missiles which can hit a target with a precision that is 5,000 km away. The BrahMos is a supersonic cruise missile developed by the joint Russian-Indian BrahMos Aerospace Company. Hence, statement 2 is not correct. So, answer is option D, neither 1 nor 2. Next question ನೋಡ್ತಾ ಹೋಗೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ತಮ್ಮ ಹಾರಾಟದ ಉದ್ದಕ್ಕೂ ಸಬ್ಸಾನಿಕ್ ವೇಗದಲ್ಲಿ ಜೆಟ್ ಚಾಲಿತವಾಗಿರುತ್ತವೆ. ಆದರೆ ಕ್ರೂಸ್ ಕ್ಷಿಪಣಿಗಳು ಹಾರಾಟದ ಆರಂಭಿಕ ಹಂತದಲ್ಲಿ ಮಾತ್ರ ರಾಕೆಟ್ ಚಾಲಿತವಾಗಿರುತ್ತದೆ. ಅಗ್ನಿ ವಿ ಅಂದರೆ 5 ಮಧ್ಯಮ ಶ್ರೇಣಿಯ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು ಬ್ರಹ್ಮೋಸ್ ಗನ್ ಇಂಧನ್ ಖಂಡಾಂತರ ಕ್ಷಿಪಣಿಯಾಗಿದೆ. ಮೇಲಿನ ಜಿನ್ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಯ್ಕೆ ಎ 1 ಮಾತ್ರ, ಆಯ್ಕೆ ಬಿ 2 ಮಾತ್ರ, ಆಯ್ಕೆ ಸಿ 1 ಮತ್ತು 2, ಆಯ್ಕೆ ಡಿ 1 ಅಥವಾ 2 ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಡಿ. ಕ್ರೂಸ್ ಕ್ಷಿಪಣಿಗಳು ತಮ್ಮ ಹಾರಾಟದ ಉದ್ದಕ್ಕೂ ಸಬ್ಸಾನಿಕ್ ವೇಗದಲ್ಲಿ ಜೆಟ್ ಚಾಲಿತವಾಗಿರುತ್ತವೆ.
ಆದರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಹಾರಾಟದ ಆರಂಭಿಕ ಹಂತದಲ್ಲಿ ಮಾತ್ರ ರಾಕೆಟ್ ಚಾಲಿತವಾಗಿರುತ್ತವೆ. ನಂತರ ಅವು ಗುರಿಯತ್ತ ಆರ್ಸಿಂಗ್ ಪಥವನ್ನು ಅನುಸರಿಸುತ್ತವೆ. ಆದ್ದರಿಂದ ಹೇಳಿಕೆ 1 ಸರಿಯಲ್ಲ. ಅಗ್ನಿ 5 ಎಂಬುದು ಭಾರತದ ದೀರ್ಘ ಶ್ರೇಣಿಯ ಮೇಲ್ಮೈಯಿಂದ ಮೇಲ್ಮೈಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದ್ದು, ಇದು 5,000 ಕಿಲೋಮೀಟರ್ ದೂರದಲ್ಲಿರುವ ಗುರಿಯನ್ನು ನಿಖರವಾಗಿ ಹೊಡೆಯಬಲ್ಲದು. ಬ್ರಹ್ಮೋಸ್ ಒಂದು ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು, ಇದನ್ನು ರಷ್ಯಾದ ಭಾರತದ ಜಂಟಿ ಬ್ರಹ್ಮೋಸ್ ಏರೋಸ್ಪೇಸ್ ಕಂಪನಿ ಅಭಿವೃದ್ಧಿಪಡಿಸಿದೆ. ಆದ್ದರಿಂದ ಹೇಳಿಕೆ 2 ಕೂಡ ಸರಿಯಲ್ಲ. ಹೇಳಿಕೆ 1 ಸರಿಯಲ್ಲ ಮತ್ತು 2 ಕೂಡ ಸರಿಯಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 59. Consider the following statements regarding mercury pollution. Gold mining activity is a source of mercury pollution in the world. Second statement, coal-based thermal power plants cause mercury pollution. Third statement, there is no known safe level of exposure to mercury. How many of the above statements are correct? Option A only 1, option B only 2, option C all 3, option D none. Correct answer option C. One major source of mercury emissions is small scale gold mining that occurs in the many countries. Artisan gold mining currently contributes more than 35% of all global mercury emissions created by people. Hence, statement 1 is correct. So, correct answer option C. ನೆಕ್ಸ್ಟ್ ಅಂದರೆ ಸ್ಟೇಟ್ಮೆಂಟ್ 1 ಮತ್ತು 2 ನೆಕ್ಸ್ಟ್ ಬರುತ್ತೆ. ಯಾವುದ್ಯಾವುದು ಅಂತ ನೋಡೋಣ. ಅದು ಕೂಡ ರೈಟ್ ಆಗಿದೆ. Coal-based thermal power plants are a known source of mercury pollution. When coal is burned to generate electricity, trace amounts of mercury present in coal can be released into the atmosphere as emissions. This emission contribute to mercury pollution. Hence, statement 2 is correct. Acute or chronic mercury exposure can cause adverse effect during any periods of development. Mercury is a highly toxic element. There is no known safe level of exposure. Ideally, neither children nor adults should have any mercury in their bodies because it provides no physiological benefits. Hence, statement 3 is correct. So, next question ನಾನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 59. ಪಾದರಸ ಮಾಲಿನ್ಯದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಚಿನ್ನದ ಗಣಿಗಾರಿಕೆ ಚಟುವಟಿಕೆಯು ವಿಶ್ವದಲ್ಲಿ ಪಾದರಸದ ಮಾಲಿನ್ಯದ ಮೂಲವಾಗಿದೆ. ಎರಡನೇ ಹೇಳಿಕೆ, ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳು ಪಾದರಸದ ಮಾಲಿನ್ಯವನ್ನು ಉಂಟುಮಾಡುತ್ತವೆ. ಪಾದರಸಕ್ಕೆ ಯಾವುದೇ ಸುರಕ್ಷಿತ ಮಟ್ಟದ ಮಾನ್ಯತೆ ಇಲ್ಲ. ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿ? ಆಯ್ಕೆ ಎ ಕೇವಲ 1, ಆಯ್ಕೆ ಬಿ ಕೇವಲ 2, ಆಯ್ಕೆ ಸಿ ಇಲ್ಲ 3, ಆಯ್ಕೆ ಡಿ ಯಾವುದೂ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ. ಎಲ್ಲ 3 ಹೇಳಿಕೆಗಳು ಸರಿಯಾಗಿವೆ. ಪಾದರಸದ ಹೊರಸೂಸುವಿಕೆಯ ಒಂದು ಪ್ರಮುಖ ಮೂಲವೆಂದರೆ ಅನೇಕ ದೇಶಗಳಲ್ಲಿ ಸಂಭವಿಸುವ ಸಣ್ಣ ಪ್ರಮಾಣದ ಚಿನ್ನದ ಗಣಿಗಾರಿಕೆ ಆಗಿದೆ. ಕುಶಲಕರ್ಮಿ ಚಿನ್ನದ ಗಣಿಗಾರಿಕೆಯು ಪ್ರಸ್ತುತ ಜನರು ಸೃಷ್ಟಿಸಿದ ಎಲ್ಲ ಜಾಗತಿಕ ಪಾದರಸ ಹೊರಸೂಸುವಿಕೆಗಳಲ್ಲಿ 35% ಹೆಚ್ಚಿನ ಕೊಡುಗೆಯನ್ನು ನೀಡುತ್ತದೆ. ಆದ್ದರಿಂದ ಹೇಳಿಕೆ 1 ಸರಿಯಾಗಿದೆ. ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳು ಪಾದರಸದ ಮಾಲಿನ್ಯದ ಮೂಲಗಳಾಗಿವೆ. ವಿದ್ಯುತ್ ಉತ್ಪಾದಿಸಲು ಕಲ್ಲಿದ್ದಲನ್ನು ಸುಟ್ಟಾಗ ಕಲ್ಲಿದ್ದಲಿನಲ್ಲಿರುವ ಪಾದರಸದ ಪ್ರಮಾಣವು
ವಾತಾವರಣಕ್ಕೆ ಹೊರಸೂಸುವಿಕೆಯಾಗಿ ಬಿಡುಗಡೆಯಾಗುತ್ತದೆ. ಈ ಹೊರಸೂಸುವಿಕೆಗಳು ಪಾದರಸದ ಮಾಲಿನ್ಯಕ್ಕೆ ಕೊಡುಗೆ ನೀಡುತ್ತವೆ. ಆದ್ದರಿಂದ ಹೇಳಿಕೆ 2 ಸರಿಯಾಗಿದೆ. ತೀವ್ರವಾದ ಅಥವಾ ದೀರ್ಘಕಾಲದ ಪಾದರಸದ ಮಾನ್ಯತೆ ಬೆಳವಣಿಗೆಯ ಯಾವುದೇ ಅವಧಿಯಲ್ಲಿ ಪ್ರತಿಕೂಲ ಪರಿಣಾಮಗಳನ್ನು ಉಂಟು ಮಾಡಬಹುದು. ಪಾದರಸವು ಹೆಚ್ಚು ವಿಷಕಾರಿ ಅಂಶವಾಗಿದೆ. ಯಾವುದೇ ಸುರಕ್ಷಿತ ಮಟ್ಟದ ಮಾನ್ಯತೆ ಇಲ್ಲ. ತಾತ್ವಿಕವಾಗಿ ಮಕ್ಕಳು ಅಥವಾ ವಯಸ್ಕರು ತಮ್ಮ ದೇಹದಲ್ಲಿ ಯಾವುದೇ ಪಾದರಸವನ್ನು ಹೊಂದಿರಬಾರದು, ಏಕೆಂದರೆ ಅದು ಯಾವುದೇ ಶಾರೀರಿಕ ಪ್ರಯೋಜನವನ್ನು ನೀಡುವುದಿಲ್ಲ. ಆದ್ದರಿಂದ ಹೇಳಿಕೆ 3 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 60. With reference to green hydrogen, consider the following statements. 1. It can be used directly as a fuel for internal combustion. 2. It can be blended with natural gas and used as a fuel for heat or power generation. It can be used in the hydrogen fuel cell to run vehicles. How many of the above statements are correct? One, option A only 1, option B only 2, option C all 3, option D none. Correct answer is option C. Green hydrogen can be used directly as a fuel for internal combustion, and statement 1 is correct. Hydrogen produced through clean pathways can be injected into natural gas pipelines, and the resulting blend can be used to generate heat and power with lower emissions than using natural gas alone. Hence, statement 2 is correct. Hydrogen can be used in two kinds of vehicles, those with internal combustion engine and those with fuel cells. For example, Germany hydrogen powered passenger train. Hence, statement 3 is correct. So, option C all 3 is ಅಂದರೆ 3 ಸ್ಟೇಟ್ಮೆಂಟ್ ಕೂಡ ರೈಟ್ ಆಗಿದೆ. 3 ಸ್ಟೇಟ್ಮೆಂಟ್ಗಳು ಸರಿಯಾಗಿವೆ. ಹಾಗಾಗಿ ಆಪ್ಷನ್ ಸಿ ಆಲ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನಾವು ಇದೇ ಕ್ವಶನ್ನ ಕನ್ನಡದಲ್ಲಿ ನೋಡೋಣ. ಕನ್ನಡದಲ್ಲಿ ಯಾವ ಥರ ಕೇಳಿದ್ದಾರೆ ಅಂತ. ಪ್ರಶ್ನೆ ಸಂಖ್ಯೆ 60. ಹಸಿರು ಜಲಜನಕವನ್ನು ಉಲ್ಲೇಖಿಸಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆಂತರಿಕ ದಹನಕ್ಕೆ ನೇರವಾಗಿ ಇಂಧನವಾಗಿ ಬಳಸಬಹುದು. ಇದನ್ನು ನೈಸರ್ಗಿಕ ಅನಿಲದೊಂದಿಗೆ ಮಿಶ್ರಣ ಮಾಡಬಹುದು ಮತ್ತು ಶಾಖ ಅಥವಾ ವಿದ್ಯುತ್ ಉತ್ಪಾದನೆಗೆ ಇಂಧನವಾಗಿ ಬಳಸಬಹುದು. ವಾಹನಗಳನ್ನು ಚಲಾಯಿಸಲು ಹೈಡ್ರೋಜನ್ ಇಂಧನ ಕೋಶದಲ್ಲಿ ಇದನ್ನು ಬಳಸಬಹುದು. ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿ? ಆಯ್ಕೆ ಎ ಕೇವಲ 1, ಆಯ್ಕೆ ಬಿ ಕೇವಲ 2, ಆಯ್ಕೆ ಸಿ ಎಲ್ಲ 3, ಆಯ್ಕೆ ಡಿ ಯಾವುದೂ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ. ಹಸಿರು ಹೈಡ್ರೋಜನನ್ನು ನೇರವಾಗಿ ಆಂತರಿಕ ದಹನಕ್ಕೆ ಇಂಧನವಾಗಿ ಬಳಸಬಹುದು. ಆದ್ದರಿಂದ ಹೇಳಿಕೆ 1 ಸರಿಯಾಗಿದೆ. ಶುದ್ಧವಾದ ಮಾರ್ಗಗಳ ಮೂಲಕ ಉತ್ಪತ್ತಿಯಾಗುವ ಹೈಡ್ರೋಜನನ್ನು ನೈಸರ್ಗಿಕ ಅನಿಲ ಪೈಪ್ಲೈನ್ಗಳ ಚುಚ್ಚಬಹುದು ಮತ್ತು ಪರಿಣಾಮವಾಗಿ ಮಿಶ್ರಣಗಳನ್ನು ನೈಸರ್ಗಿಕ ಅನಿಲವನ್ನು ಬಳಸುವುದಕ್ಕಿಂತ ಕಡಿಮೆ ಹೊರಸೂಸುವಿಕೆಯೊಂದಿಗೆ ಶಾಖ ಮತ್ತು ಶಕ್ತಿಯನ್ನು ಉತ್ಪಾದಿಸಲು ಬಳಸಬಹುದು. ಆದ್ದರಿಂದ ಹೇಳಿಕೆ 2 ಸರಿಯಾಗಿದೆ. ಹೈಡ್ರೋಜನನ್ನು 2 ರೀತಿಯ ವಾಹನಗಳಲ್ಲಿ ಬಳಸಬಹುದು: ಆಂತರಿಕ ದಹನಕಾರಿ ಎಂಜಿನ್ ಮತ್ತು ಇಂಧನ ಕೋಶಗಳನ್ನು ಹೊಂದಿರುವವರು. ಉದಾಹರಣೆಗೆ ಜರ್ಮನಿಯ ಹೈಡ್ರೋಜನ್ ಚಾಲಿತ ಪ್ರಯಾಣಿಕ ರೈಲು. ಆದ್ದರಿಂದ ಹೇಳಿಕೆ 3 ಕೂಡ ಸರಿಯಾಗಿದೆ. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ UPSC ತಯಾರಿ ಮಾಡ್ತಿದ್ದಾರಲ್ಲ, ಕನ್ನಡದಲ್ಲೂ ಕೂಡ ವಿವರಣೆ ಇದೆ, ಇಂಗ್ಲೀಷಲ್ಲೂ ಎಕ್ಸ್ಪ್ಲನೇಷನ್ ಇದೆ, ಪ್ಲೀಸ್ ಶೇರ್ ಮಾಡಿ. ಹೀಗೆ ಒಂದೊಂದೇ ಅಂದರೆ ಕ್ವಶನ್ ಪೇಪರದ 5 ಕ್ವಶನ್ಗಳನ್ನ ಇಂಗ್ಲೀಷಲ್ಲೂ ಕೂಡ ಮತ್ತು ಕನ್ನಡದಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಇದೆ. ವಿಡಿಯೋನ ನೋಡ್ತಾ ಇರಿ.
Thank you all.